ಬಂಗಡೆ ಮಾರ್ಕೆಟಲ್ಲಿ 1 kg ಬೆಂಗಳೂರಿನಂಥ ಸಿಟಿಯಲ್ಲಿ 300-350 ರೂಪಾಯಿ ಇರುತ್ತೆ. ನೀವು ಮಾರೋದು ಹೇಗಿದ್ದೀರಾ? 90-100 ರೂಪಾಯಿ ದೊಡ್ಡ ಸೈಜ್ ಇದ್ರೆ. ಇಲ್ಲಿಂದ ನೋಡಿ ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಬೋಟಲ್ಲಿ ಹಿಡಿದುಕೊಂಡೋಗಿ ರೇಟ್ ಸಿಗುದಿಲ್ಲ ಸರ್. ಸಿಗುದಿಲ್ಲ. 100 ರೂಪಾಯಿ 120 ರೂಪಾಯಿ. ಅದೇ ಮಾರ್ಕೆಟ್ ಕೇಳಿದ್ರೆ 400-500 ಹೇಳ್ತಾರೆ. ನೋಡಿ, ನೀವು ಮೀನುಗಳನ್ನು ಖರೀದಿ ಮಾಡ್ತೀರಾ, ಆ ಸಮಯಕ್ಕೆ ಬಂದಿರುತ್ತೆ, ಕಣ್ಣು ತುಂಬಾ ಕೆಂಪಾಗಿರುತ್ತೆ. ಕಣ್ಣು ಯಾಕೆ ಕೆಂಪಾಗುತ್ತೆ? ಏನು ಸಮಸ್ಯೆ ಅದು? ಸಿಹಿ ನೀರು ಉಪ್ಪು ನೀರು ಮಿಕ್ಸ್ ಆಗುವಲ್ಲಿ ಮೀನು ಮರಿಗಳನ್ನು ಹಾಕ್ತವೆ. ಪಾಂಪ್ಲೆಟ್ ಅನ್ನುವಂಥದ್ದು ತುಂಬ ಗಡಿ ಭಾಗದಲ್ಲಿ ಇರುತ್ತೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಇದೆ. ಏನಂತ ಹೇಳಿದರೆ, ಈ ಪಾಂಪ್ಲೆಟ್ಗಳು ಅತಿ ಹೆಚ್ಚು ಸಿಗ್ತವೆ ಮತ್ತು ಅದಕ್ಕೆ ಹೆಚ್ಚು ರೇಟ್ ಇರುತ್ತೆ. ಈಗ ಇವರು ಮೀನು ಹಿಡಿಯೋ ಜಾಗ ಬಂತು. ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ಇವತ್ತು ಮಂಗಳೂರಿನಿಂದ ನಾವು ಕೇರಳ ಗಡಿ ಭಾಗಕ್ಕೆ ಹೋಗ್ತಾ ಇದ್ದೇವೆ. ನೀವು ನನ್ನ ಹಿಂದೆ ನೋಡ್ಬೋದು, ಸುಮಾರು ಮೀನು ಬೋಟ್ಗಳು ತುಂಬಿಕೊಂಡು ಮೀನು ಬರ್ತಾ ಇದ್ದಾವೆ. ಯಾಕಂತ ಹೇಳಿದರೆ ಇಲ್ಲಿ ವಿಶೇಷವಾಗಿ ಮೀನು ಚಿಕ್ಕ ಬೋಟಿನಲ್ಲಿ ಯಾವ ರೀತಿ ಹಿಡಿತಾರೆ, ಯಾವೆಲ್ಲ ಮೀನು ಎಷ್ಟು ದಿವಸಕ್ಕೆ ಲಾಭ ಇರುತ್ತೆ, ಇದೆಲ್ಲದಕ್ಕಿಂತ ವಿಶೇಷವಾಗಿ ಪ್ರತಿ ವರ್ಷ 2-3 ತಿಂಗಳು ಮೀನುಗಾರಿಕೆ ಬಂದಿರುತ್ತೆ. ಇದಕ್ಕೆ ಸುಮಾರು ಕಾರಣಗಳಿರ್ತಾವೆ. ನಾವು ಕೇಳ್ತಾ ಹೋಗುವ ಶೈಲೇಶ್ ಅವರಿದ್ದಾರೆ. ಸರ್, ಈಗ 3 ತಿಂಗಳದ್ದು ಮೀನಿದೆ ಅಲ್ಲ, ಯಾಕೆ ಬಂದಿಡ್ತಾರೆ ಸರ್? ಯಾಕೆಂದರೆ 12 ತಿಂಗಳಲ್ಲಿ ಆಲ್ರೆಡಿ ದುಡಿತಾ ಇರ್ತಾರೆ. ಯಾಕೆಂದರೆ ಇಡೀ ಫುಲ್ ಗೋವಾ ಟು ತಮಿಳ್ನಾಡುವರೆಗೆ ಬಂದು ಫುಲ್ ರಫ್ ಸೀಸನ್. ಈ ರಫ್ ಸೀಸನ್ ಅಂದ್ರೆ ಅಲೆಗಳು ತುಂಬಾ ಜೋರಾಗಿ ಬೀಸ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಆ ಸಮಯದಲ್ಲಿ ಗಾಳಿ ಜೋರಾಗಿರುತ್ತೆ. ಹಾಗಾಗಿ ಹೋಗ್ಲಿಕ್ಕೆ ಇಲ್ಲ. ಗೌರ್ಮೆಂಟ್ ಇಂದ ರೂಲ್ಸ್ ಇಲ್ಲ. ಯಾಕೆಂದ್ರೆ 3 ತಿಂಗಳಿತ್ತು ಸರ್, ಈಗ 2 ತಿಂಗಳು ಇರ್ತಾರೆ. ಈಗ 3 ತಿಂಗಳು ಮಾಡಿದ್ರೆ ಒಳ್ಳೇದು. ಮೀನಿನ ಪರಿಣಾಮ ಸಹ ಕಮ್ಮಿ ಆಗಿದೆ ಸರ್. ಈಗ ಬೋಟ್ಗಳು ಸಹ ಜಾಸ್ತಿ ಆಗಿದೆ. ಹಾಗಾಗಿ ಈಗ 3 ತಿಂಗಳಾದ್ರೆ ಒಳ್ಳೇದು. ತುಂಬಾ ಒಂದು ವಿಶೇಷವಾಗಿ ಅವ್ರು ಹೇಳ್ತಾ ಇದ್ರು, ಈಗ ಸಮುದ್ರದ ಪೊಲ್ಯೂಷನ್ ಜಾಸ್ತಿ ಆಗಿ ಅಂತ ಹೇಳಿದ್ರೆ, ನಿಮಗೆ ಸಮುದ್ರದಲ್ಲಿ ಇತ್ತೀಚೆಗೆ ಏನಂತ ಹೇಳಿದ್ರೆ ವಿಪರೀತವಾಗಿ ಪೊಲ್ಯೂಷನು, ಬೇರೆ ಬೇರೆ ಫ್ಯಾಕ್ಟ್ರಿಗಳ ನೀರು ಅದು ಇದು ಎಲ್ಲ ಬಿಟ್ಟು ಸಮುದ್ರದಲ್ಲಿ ಮೀನು ತುಂಬ ಕಡಿಮೆ ಆಗ್ತಾ ಇದೆ. ಮೀನು ಹಿಡಿಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಮೀನು ತಿನ್ನೋರು ಜಾಸ್ತಿ ಆಗ್ತಾ ಇದ್ದಾರೆ ದೇಶದಲ್ಲಿ. ಆದರೆ ಮೀನುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮೂಲ ಸಮಸ್ಯೆ ಅಂತ ಹೇಳಿದ್ರೆ ನದಿ ಹಾಗೆ ಸಮುದ್ರ ಎರಡರ ಸಂಬಂಧ ಕಟ್ಟಾಗ್ತಾ ಇದೆ. ಯಾಕೆಂದರೆ ನಾವು ಪರಿಸರನ ವಿಪರೀತವಾಗಿ ಹಾಳು ಮಾಡ್ತಾ ಇದ್ದೇವೆ. ಹೀಗಾಗಿ ನದಿಯ ನೀರು ಸಮುದ್ರಕ್ಕೆ ಸೇರ್ತಾ ಇಲ್ಲ. ಸಮುದ್ರಕ್ಕೆ ಸೇರಲಾರ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮೀನುಗಳು ಮರಿ ಹಾಕೋದು ಕಡಿಮೆ ಆಗುತ್ತೆ. ಹೀಗಾಗಿ ಮೊಟ್ಟೆಗಳು ಕಡಿಮೆ ಆಗ್ತಾ ಇದೆ. ಅದರಲ್ಲೊಂದು ಮೊದಲು 3 ತಿಂಗಳದವರೆಗೆ ಇಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಮೀನುಗಾರಿಕೆಯನ್ನು ಬಂದಿಡ್ತಿದ್ರು. ಯಾಕೆಂದರೆ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಮೀನುಗಳೇನೆಂದರೆ ಮೊಟ್ಟೆ ಹಾಕುವಂಥ ಸಮಯ. ಅದಾದ ನಂತರ ಅದು ಮರಿಗಳಾಗಿ ಮೀನುಗಳಾಗ್ತವೆ. ವರ್ಷದಿಡೀ 9 ತಿಂಗಳ ಕೆಲಸ ಮಾಡ್ತಾಯಿದ್ರು. ಅದರಲ್ಲೂ ಈಗ ಒತ್ತಡದಲ್ಲಿ 1 ತಿಂಗಳ ನಿಲ್ಲಿಸಿದಾರಂತೆ. ಸರ್, ಈಗ ಮೊಟ್ಟೆ ಹಾಕುವ ಸಮಯದಲ್ಲಿ ಆದರೂ ನಮಗೆ ಮಾರ್ಕೆಟಲ್ಲಿ ಮೀನು ಸಿಗುತ್ತಲ್ಲ, ಹೇಗಿದು? ಅದು ದೋಣಿಗಳು ಹೋಗ್ತದೆ ಸರ್, ಚಿಕ್ಕ ದೋಣಿಗಳೆಲ್ಲ ಹೋಗ್ತದೆ ಸರ್. ಮಳೆಗಾಲದಲ್ಲಿ ಮೀನಿಗಾಗಿ ದುಡಿಯೋರು ಇದ್ದಾರೆ ಸರ್. ಈ ನದಿ ಸೈಡಲ್ಲಿ ಅವರು ಮಳೆಗಾಲಕ್ಕೆ ಹೋಗ್ತಾರೆ ಸರ್. ಈ ಗಾಳಿ ಮಳೆ ಇಲ್ಲದ ಟೈಮ್ ನೋಡಿ ಮೀನು ವಾತಾವರಣ ಇದ್ದಾಗ ಹೋಗ್ತಾರೆ ಸರ್. ಹಾಗೆ ಫ್ರೆಶ್ ಮೀನು ಸಿಗ್ತದೆ ತಿನ್ನಲಿಕ್ಕೆ. ಆಮೇಲೆ ನಾವು ಇಲ್ಲಿ ಇನ್ನೂ ಒಂದು ವಿಶೇಷ, ಸುಮಾರು ವಿಷಯಗಳನ್ನ ಇಲ್ಲಿ ನಾವು ಯೋಚನೆ ಮಾಡುವಂಥದ್ದಿದೆ. ಅದೇನಂತ ಹೇಳಿದರೆ, ಇಲ್ಲಿ ಅವ್ರು ಹೇಳ್ತಾ ಇದ್ರು ಆ ಸಮಯದಲ್ಲಿ ಮೀನು ಹಿಡಿತಾರಂತೇಳಿ. ಆದರೆ ಇದರಲ್ಲಿ ಸರ್ ಈಗ ಅಂತ ಹೇಳಿದರೆ, ಈಗ ಒಂದು ಬೂತೈ ಅಂತ ಹೇಳಿದರೆ, ಈಗ ವಿದೇಶದಲ್ಲಿ ಮೀನುಗಾರಿಕೆ ಹೇಗಿದೆ ಅಂತ ಹೇಳಿದರೆ, ಒಂದು ಬೂತೈ, ನೀವು ಬೂತೈ ಇರ್ಬೋದು, ಬಂಗುಡೆ ಇರ್ಬೋದು. ಅಂದರೆ ಬೂತೈ ಮತ್ತು ಬಂಗುಡೆ ಅನ್ನೋದು 2 ಪಾಪ್ಯುಲರ್ ಮೀನುಗಳು ಈ ಭಾಗದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಎಲ್ಲ ಕಡೆಯೂ ನಮ್ಮ ದೇಶದಲ್ಲಿ. ಅದಕ್ಕೆ ಒಂದು ಅಳತೆ ಅಂತಿರುತ್ತೆ. ವಿಶೇಷವಾಗಿ ವಿದೇಶದಲ್ಲಿ ಅಂತ ಹೇಳಿದ್ರೆ ನಾವು ಮಿಡ್ಲ್ ಈಸ್ಟಿಗೆ ಹೋಗ್ಬಿಟ್ರೆ, ಅಂದರೆ ದುಬೈ ಈ ಭಾಗಕ್ಕೆ ಹೋಗ್ಬಿಟ್ರೆ ಒಂದು ಅಳತೆಯಲ್ಲಿ ಮೀನನ್ನು ಹಿಡಿತಾರೆ. ಆದರೆ ಇಲ್ಲಿ ಚಿಕ್ಕ ಚಿಕ್ಕ ಮೀನನ್ನು ಹಿಡಿತಾರಲ್ಲ, ಹೇಗಿದು? ಅದು ಹುಟ್ಟುವಾಗಿನೇ ಹಿಡಿದು ಬಿಡ್ತಾರಲ್ಲ, ಇಷ್ಟಿಷ್ಟೇ ಮೀನಿರುತ್ತೆ. ಅದು ತಪ್ಪು ಅನ್ಸೋದಿಲ್ವಾ ನಿಮಗೆ? ತಪ್ಪೇ ಸರ್, ತಪ್ಪೇ. ಅದೊಂದು ದೊಡ್ಡದಾಗಬೇಕಲ್ಲ, ಅದಕ್ಕೊಂದು ಸೈಜ್ ಬರಬೇಕು. ಯಾಕೆಂದ್ರೆ ಈ ಬೋಟಲ್ಲೆಲ್ಲ ಹಿಡಿದಿಲ್ಲ. ಈ ಬೋಟಲ್ಲಿ ಚಟ್ಲಿ ಜಾಸ್ತಿ ಹಿಡಿದು ಎತ್ತಿ ಹಿಡಿಯುದು ಸರ್. ಮತ್ತೆ ಈ ನಂಗಂದ್ರೆ ನಂಗು ಮೀನು, ಮತ್ತೆ ಸಣ್ಣ ಮೀನೆಲ್ಲ ಬರ್ತದೆ ಸರ್. ಜಂಜಿ, ಏಡಿ ಎಲ್ಲ ಬರ್ತದೆ ಸರ್. ಸ್ವಲ್ಪ ಬಂಗುಡೆ, ಸ್ವಲ್ಪ ಮೀನೆಲ್ಲ ಬರ್ತದೆ. ಯಾಕಂದ್ರೆ ದೊಡ್ಡ ಬೋಟ್ 10 ದಿವಸ ಹೋಗುತ್ತಲ್ಲ ಸರ್ ಬೋಟು. ಅದರಲ್ಲಿ ಸಣ್ಣ ಕಣ್ಣು ಬಲೆ ಹಾಕ್ತಾರೆ ಸರ್. ಸಣ್ಣ ಕಣ್ಣು ಬಲೆ ಹಾಕಿ
ಟ್ರಾಲಿಂಗ್ ಮಾಡ್ತಾರೆ. ನೀವು ಅವರು ವಿಶೇಷವಾಗಿ ಒಂದು ಹೇಳಿದ್ರಿ, ಈಗ ಎಟ್ಟಿ ಅಂತ ಹೇಳಿದ್ರು. ಎಟ್ಟಿ ಅಂತ ಹೇಳಿದ್ರೆ ತುಳುವಲ್ಲ, ಇಂಗ್ಲೀಷಲ್ಲಿ ಫ್ರಾನ್ಸ್ ಅಂತ ಹೇಳಿ, ಫ್ರಾನ್ಸ್ ಮೀನ್ ಅಂತೆ ನಾವೇನಂತೇವೋ, ಅದು ಮಾರ್ಕೆಟಲ್ಲಿ ತುಂಬ ಕಾಸ್ಟ್ಲಿ ರೇಟ್. ಅದು ಹೌದು ಸರ್, ರೇಟ್ ಜಾಸ್ತಿ ಇರುತ್ತಲ್ಲ ಅದು. ನಮಗೆ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಇದೆ ಸರ್. ಇಲ್ಲಿ ಬೋಟಲ್ಲಿ ಹಿಡಿದುಕೊಂಡೋಗಿ ರೇಟ್ ಸಿಗುದಿಲ್ಲ ಸರ್. ಸಿಗುದಿಲ್ಲ. 100 ರೂಪಾಯಿ 120 ರೂಪಾಯಿ. ಅದೇ ಮಾರ್ಕೆಟ್ಗೆ ಹೇಳಿದ್ರೆ 400-500 ಹೇಳ್ತಾರೆ ಸರ್. ಓ, ಇಲ್ಲಿಂದ ನೋಡಿ ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಇವರೇನು ಹಿಡ್ಕೊಂಡು ಹೋಗ್ತಾರೆ, ಅಲ್ಲಿಂದ ತಗೊಂಡು ಹೋಗ್ತಾರೆ, ಅವ್ರಿಗೆ ಕೊಡುವಂಥ ಬೆಲೆ 100-120. ಮಾರ್ಕೆಟಲ್ಲಿ ಇದನ್ನು ಮಾರುವಂಥ ಬೆಲೆ 400 ರೂಪಾಯಿ. ಮತ್ತೆ ಇನ್ನೊಂದು ನೀವು ಹೇಳಿದ್ರೆ ಬಂಗಡೆ ಹಿಡಿತೇವೆ ಅಂತ ಹೇಳಿದ್ರೆ, ಬಂಗಡೆ ಮಾರ್ಕೆಟಲ್ಲಿ 1 kg ಬೆಂಗಳೂರಿನಂಥ ಸಿಟಿಯಲ್ಲಿ 300-350 ರೂಪಾಯಿ ಇರುತ್ತೆ. ನೀವು ಮಾರೋದು ಹೇಗಿದ್ದೀರಾ? 90-100 ರೂಪಾಯಿ. ದೊಡ್ಡ ಸೈಜ್ ಇದ್ರೆ ದೊಡ್ಡ ಸೈಜ್ 150 ರೂಪಾಯಿ, 150. ಚಿಕ್ಕ ಸೈಜ್ ಇತ್ತಂದ್ರೆ ಎಕ್ಸ್ಪೋರ್ಟ್ಗೆ ಹೋಗುದಿದ್ರೆ ಸರ್, ಎಕ್ಸ್ಪೋರ್ಟಿಗೆ ಹೋಗುದಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ. ಮೀನು ಎಕ್ಸ್ಪೋರ್ಟಿಗೆ ಹೋಗಿದ್ದಾರೆ, ಎಕ್ಸ್ಪೋರ್ಟಿಗೆ ಹೋಗುದಿಲ್ಲದಿದ್ದರೆ ಮೀನಿಗೆ ರೇಟ್ ಡೌನ್. ಅಲ್ಲ, ಈಗ ಒಂದು ಎಕ್ಸ್ಪೋರ್ಟ್ ಅಂತ ಕೇಳುವ, ಯಾಕೆಂದ್ರೆ ಮೀನನ್ನ ಹೊರದೇಶಕ್ಕೆ ರಫ್ತು ಮಾಡ್ತಾರೆ, ಹೀಗಾಗಿ ಆ ವಿಷಯನೂ ಕೇಳುವ. ಅಲ್ಲಿ ಏನಾದರೂ ಇಷ್ಟೇ ಗ್ರಾಮು ಇಷ್ಟೇ ತೂಕ ಇರ್ಬೇಕಂತಿರುತ್ತೆ ಅವ್ರಿಗೆ ಸರ್. ಅವ್ರಿಗೆ ಕ್ವಾಲಿಟಿ ಉಂಟು ಮೀನಿನ ಮೇಲೆ. ಕ್ವಾಲಿಟಿ ಹೇಗೆ? ಯಾಕೆಂದ್ರೆ ಮೀನು ಫ್ರೆಶ್ ಇರಬೇಕು. ಫ್ರೆಶ್ ಇದ್ರೆ ಮಾತ್ರ ಮೀನು ಅವ್ರು ತೆಗಿತಾರೆ. ಕ್ವಾಲಿಟಿ ಸ್ವಲ್ಪ ಕಣ್ಣು ಕೆಂಪಲಾಗಿದ್ರೆ ರಿಜೆಕ್ಟ್. ಕಣ್ಣು ಕೆಂಪಾಗಿದ್ರೆ ನೋಡಿ, ನೀವು ಮೀನುಗಳನ್ನು ಖರೀದಿ ಮಾಡ್ತೀರಾ, ಆ ಸಮಯಕ್ಕೆ ಬಂದಿರುತ್ತೆ ಕಣ್ಣು ತುಂಬಾ ಕೆಂಪಾಗಿರುತ್ತೆ. ಕಣ್ಣು ಯಾಕೆ ಕೆಂಪಾಗುತ್ತೆ? ಏನು ಸಮಸ್ಯೆ ಅದು ಸರ್? ಕಣ್ಣು ಕೆಂಪಾದ್ರೆ 10 ದಿವಸಗಳು ಹೋಗ್ತಾರಲ್ಲ ಸರ್ ಬೋಟು. ಓ, ಈಗ ಫ್ರೀಜಲ್ಲಿ ಹಾಕ್ತಾರೆ. ಓಕೆ, ಫ್ರೀಸರಲ್ಲಿ ಹಾಕುವ ಮೀನು 2-3 ದಿವಸ ಮೀನು ಫ್ರೆಶ್ ಇರ್ತದೆ. ಮುಂಚೆ ಹಾಕಿದ ಮೀನಲ್ಲಿ ಕಣ್ಣು ಕೆಂಪೇ ಆಗ್ತದೆ. ಅದು ಯಾವ ಮೀನು ಹಾಕಿದ್ರೆ ಕೆಂಪಾಗ್ತದೆ. ಸೊ ನಾವು ಏನಾಗುತ್ತಂದ್ರೆ, ಬೆಂಗಳೂರು ಅಥವಾ ಬೇರೆ ಊರಲ್ಲಿ ನೀವು ಶಾಪಲ್ಲಿ ಅಂಗಡಿಯಲ್ಲಿ ಮೀನು ತಗೊಳ್ತಿರ್ತೀರಾ ಅಂದ್ಕೊಳ್ಳೇನೆ ನೋಡ್ತೀರಾ ಕಣ್ಣು ಪೂರ್ತಿ ಕೆಂಪಾಗಿರುತ್ತೆ. ಸೊ ಅದರ ಅರ್ಥ ಅವ್ರು ಹೇಳ್ತಾರೆ ಡೀಪ್ ಫಿಶಿಂಗ್ ಹೋಗ್ತಾರೆ, ಅಂದರೆ ಇಲ್ಲಿಂದ ಕರ್ನಾಟಕದಿಂದ ಹೊರಟು ಗೋವಾವರೆಗೆ ಹೋಗ್ತಾರೆ. ದೊಡ್ಡ ದೊಡ್ಡ ಬೋಟ್ ತೊಗೊಂಡು ಸರಿ ಸುಮಾರು 10-12 ದಿವಸ ಹೋಗ್ತಾರೆ. ಹೀಗಾಗಿ ಅವ್ರು ಎಲ್ಲೆಲ್ಲಿ ಮೀನು ಸಿಗುತ್ತೆ ಅದನ್ನು ಫ್ರೀಜರಲ್ಲಿ ಹಾಕ್ತಾರೆ ಕೆಳಗೆ. ಸ್ಟಾಕ್ ಆಗ್ತಾ ಅಲ್ಲಿಗೆ ಅದಾಗಲೇ 10 ದಿವಸ ಆಗಿರುತ್ತೆ. ನೀವು ಈಗ ಅಲ್ಲಿ ನಾನು ನೋಡ್ತಾ ಇದ್ದೆ, ನೀವು ಬರಫ್ನ ಲೋಡ್ ಮಾಡಿದ್ರ, ಐಸ್ ನೀವು ಯಾಕೆ ಐಸ್ ತೊಗೊಂಡ್ರಾ? ಡ್ಯಾಮೇಜ್ ಆಗುತ್ತೆ. ಈ ಬಿಸಿಲಿಗೆ ಮೀನು ಮೆಲ್ಟ್ ಆಗ್ತದೆ ಸರ್. ಬಿಸಿಲಿಗೆ ಮೀನು ಮೆಲ್ಟ್ ಆಗ್ತದೆ. ಹಾಗೆ ಸ್ವಲ್ಪ ಹಾಕ್ತಾರೆ. ಇವರು ಡೈಲಿ ಹೋಗ್ಬೋದು. ಮಾರ್ನಿಂಗ್ 5 o'clock ಬರ್ತಾರೆ, 3 o'clock ಹೋಗಿ ಖಾಲಿ ಮಾಡ್ತಾರೆ ಸರ್. ಸರ್, ಈಗ ಕಣ್ಣು ಕೆಂಪಾಯ್ತು ಅಂದ್ರೆ ಅದಕ್ಕೆ ರೇಟ್ ಇಲ್ವಾ? ಇಲ್ಲ ಸರ್, ಅದು ಇಂಡಿಯಾದಲ್ಲೇ ಮಾರ್ಬಿಡೋದು. ಇಲ್ಲೇ ಲೋಕಲ್ ಅಲ್ಲೇ ಮಾರ್ಬಿಡೋದು. ಕೊಂಡೋಗ್ತಾರೆ, ಮಾರ್ಕೆಟ್ಗೆ ಎಲ್ಲ ಕೊಂಡೋಗ್ತಾರೆ ಸರ್. ಆಮೇಲೆ ಈಗ ನಾವು ಇಷ್ಟು ದೂರ ಬಂದು ಸರ್, ಈಗ ಮೀನುಗಳಲ್ಲಿ ದೊಡ್ಡ ರೇಟ್ ಇರೋದಂದ್ರೆ ಅಂಜಲ್ ಅಂತ ಹೇಳಿ ಮೀನಿದೆ, ಪಾಂಪ್ಲೆಟ್ ಇದೆ. ಎಲ್ಲಿ ಸಿಗುತ್ತೆ ಇದು? ಅದು ಪಾಂಪ್ಲೆಟ್ ಮೀನು ಕರೆಯಲ್ಲಿ ಸರ್. ಅದು ನದಿ ಹತ್ತಿರ ಇರೋ ಮೀನು. ನೋಡಿ, ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ಪಾಂಪ್ಲೆಟ್ ಅಂದ್ಕೊಳ್ಳೇನೆ ನದಿ ಹತ್ರ ಸಿಗುತ್ತೆ ಅಂದ್ಕೊಳ್ಳೇನೆ ನದಿ ಮತ್ತೆ ಸಮುದ್ರ ಸೇರೋ ಜಾಗದಲ್ಲಿ ಅಲ್ಲ ಸರ್. ಅದು ಉಳ್ಳಾಳದಲ್ಲಿ ಸಿಗುತ್ತಾ? ಎಲ್ಲ ಕಡೆ ಸಿಗ್ತದೆ, ಆದ್ರೆ ಅದು ಜಾಸ್ತಿ ಕಡಲ್ ದೂರ ಇರುದಿಲ್ಲ, ಲಾಂಗ್ ಇರುದಿಲ್ಲ. ಅದೇ ಡೀಪ್ ಸಮುದ್ರದಲ್ಲಿ ಇರುವುದಿಲ್ಲ, ಗಡಿ ಭಾಗದಲ್ಲಿ ಇರುತ್ತೆ. ಕರೆಕ್ಟ್ ಅಲ್ಲ? ಹೌದು ಸರ್. ಪಾಂಪ್ಲೆಟ್ ಅನ್ನುವಂಥದ್ದು ತುಂಬ ಗಡಿ ಭಾಗದಲ್ಲಿ ಇರುತ್ತೆ ಅನ್ನೋದಕ್ಕೆ ಒಂದು ಇಲ್ಲಿಯೂ ಅದಕ್ಕೂ ಒಂದು ಪ್ರಶ್ನೆಗೆ ಉತ್ತರ ಇದೆ. ಏನಂತ ಹೇಳಿದರೆ, ನೀವು ಮ್ಯಾಂಗ್ರೋವ್ಸ್ ಅಂತ ಹೇಳಿ ಕೇಳಿರ್ತೀರಾ. ಅಂತ ಹೇಳಿದ ಕೂಡ ವಿಶೇಷವಾಗಿ ನೀವು ಹೊನ್ನಾವರಕ್ಕೆ ಬಂದರೆ ಮ್ಯಾಂಗ್ರೋವ್ಸ್ ಇದೆ, ಇಲ್ಲಿ ಉಳ್ಳಾಳದ ಹತ್ರ ಮ್ಯಾಂಗ್ರೋವ್ಸ್ ಇದೆ. ಅಂತ ಹೇಳಿದರೆ ಮೀನುಗಳು ಏನು ಮಾಡ್ತಾ ಇರ್ತಾವೆ ಅಂದರೆ, ತಮ್ಮ ಮರಿಯನ್ನು ಸಿಹಿ ನೀರು ಉಪ್ಪು ನೀರು ಮಿಕ್ಸ್ ಆಗುವಲ್ಲಿ ಮೀನು ಮರಿಗಳನ್ನು ಹಾಕ್ತವೆ. ಕರೆಕ್ಟಾ? ಆ ಭಾಗದಲ್ಲೇ ಈ ಪಾಂಪ್ಲೆಟ್ಗಳು ಅತಿ ಹೆಚ್ಚು ಸಿಗ್ತವೆ ಮತ್ತು ಅದಕ್ಕೆ ಹೆಚ್ಚು ರೇಟ್ ಇರುತ್ತೆ. ಅಲ್ಲ, ಇದಕ್ಕೆ ಅಂಜಲಿಗೆ ಸರ್ ರೇಟು? ಅಂಜಲಿಗೆ ಈಗ 1200-1300 ಉಂಟು. ಇಲ್ಲಾಂದರೆ ಸೀಸನಲ್ಲಿ 300-400. ಅಲ್ಲ ಸರ್, ಅದು ಸಿಗುವುದಿಲ್ಲ. ಅದು ಡಿಪ್ಸಿ. ಇಲ್ಲಿ 10 ಮೀಟರ್ ಪಟ್ಟೆಯಲ್ಲಿ ಸಿಗ್ತದೆ ಸರ್. ನೀವು ಅಂಜಲ್ ಹಿಡಿದಿದ್ದೀರಿ ಯಾವತ್ತಾದ್ರೂ? ಸರ್, ಇದು ಲೋಡಿಗೆ ಸ್ವಲ್ಪ ಸ್ಲೋ ಹೋಗುದಿಲ್ಲ, ಅದು ಫುಲ್ ಸ್ಪೀಡಲ್ಲಿ ಹೋಗ್ತಾರೆ. ಇದು ಬಲೆ ಹಾಕಿದ್ರೆ ಸ್ಲೋ ಅಲ್ಲಿ ಹೋಗ್ಬೋದು ಸರ್. ಈಗ ಇದು ಒಂದು ಪ್ರಶ್ನೆ ಈಗ ತುಂಬಾ ವಿಶೇಷವಾಗಿ ಹೇಳಿದ್ರೆ, ಈಗ ಚಿಕ್ಕ ಬೋಟಲ್ಲಿ ಬಲೆ ಹಾಕಿದ್ರೆ ಅಂದ್ರೆ ತುಂಬಾ ಸ್ಲೋ ಹೋಗುತ್ತೆ, ಆಗ ಮೀನ್ ಜಾಸ್ತಿ ಸಿಗ್ಬೇಕಲ್ಲ, ಟೆಕ್ನಿಕಲಿ ಆಗಿಲ್ವಾ? ಇಲ್ಲ, ಯಾಕಂದ್ರೆ ಸ್ಲೋ ಹೋದಷ್ಟು ಮೀನು ಕಮ್ಮಿ ಸ್ವಲ್ಪ. ಇದು ಇಂಜಿನ್ ಸರ್, 400 ಇಂಜಿನ್ ಇದು. ದೊಡ್ಡ ಬೋಟ್ ಹಿಡಿದು 501, 500, 600 ಅಂತ ಇಂಜಿನ್ಗಳು ಇರುತ್ತೆ. ಆ ದೊಡ್ಡ ಬಲೆ ಅದು ಫುಲ್ ಲೋಡಿಗೆ ಹೋಗ್ತದೆ.
ಲೋಡಿಗೆ ಫುಲ್ ಲೋಡಿ ಹೋಗ್ತದೆ. ಅದೆಲ್ಲ ಮೀನು, ಅಂಜಲ್, ಮಾಂಜಿ, ಬಾವಡೆ ಎಲ್ಲ ಮೀನು. ಆ ನೀರಲ್ಲಿ ಎಂತ ಮೀನುಂಟು, ಸಣ್ಣ ಮೀನು ಹಿಡಿದು ದೊಡ್ಡ ಮೀನು ಎಲ್ಲ ಸಿಗ್ತದೆ. ಇದರ ಬಲೆಗೆ ಅದರ ಬಲೆ ವ್ಯತ್ಯಾಸ ಉಂಟು. ಇದು ಬೋಟ್ ಸಣ್ಣದು, ಇದು ಜಾಸ್ತಿ 12 ನಾಟಿಕಲ್ ಹೊರಗೆ ಹೋಗುದಿಲ್ಲ 3 ಸಾರಿ. ಅದ್ರ ಒಳಗೆ ಇರೋ ಬೋಟ್ ಇದು. 12 ನಾಟಿಕಲ್ ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಏನಾದ್ರು? 12 ನಾಟಿಕಲ್ ಮರ ಅಂದ್ರೆ ಇಲ್ಲಿ ಒಂದು 17-18 ಮಾರು ಆಗ್ತದೆ ಸರ್. 18 ಮಾರು, ಇಲ್ಲಿ 18 ಮಾರು ಆಗ್ತದೆ. ನೋಡ್ಬೋದು ನಾವು, ಯಾಕಂತ ಹೇಳಿದ್ರೆ ಅಲ್ಲಿ ಸುಮಾರು ಬೋಟ್ಗಳು ಬರ್ತಾ ಇದೆ ಈಗ ಕೇರಳ ಕಡೆಯಿಂದ. ಇದು ಕೇರಳನ ಸರ್? ಕೇರಳದಿಂದ ಬರ್ತಾ ಇದೆ ಅಥವಾ ಎಲ್ಲಿಂದ ಅದು? ಅದು ಕಡಲ್ ಪಡ್ಡೆಯಿಂದ ಬಂದು, ಕಡಲ್ ಲಾಂಗ್ ತುಂಬಾ ದೂರದಿಂದ. ನೀವು ದೊಡ್ಡ ಬೋಟ್ಗಳು ಕೇರಳದಲ್ಲಿ ಮೀನು ಹಿಡಿಯುವಾಗಿಲ್ಲ, ಮೀನುಗಾರಿಕೆ ಹೋಗ್ಬೋದಾ? ಇಲ್ಲಲ್ಲ, ಹೋಗ್ತಾರೆ ಸರ್. ಯಾಕೆಂದ್ರೆ ಅವರ ರೂಲ್ಸ್ ಅಂದ್ರೆ 12 ನಾಟಿಕಲ್ ಮೇಲ್ ಹೊರಗೆ ಇರ್ಬೇಕಂತ. ಹೊರಗಿದ್ರೆ ಸಹ ಅವ್ರು ಹಿಡಿದು ಹೋಗ್ತಾರೆ ಸರ್, ಕೊಂಡೋಗ್ತಾರೆ ಸರ್. ಈಗ ಇವರು ಮೀನು ಹಿಡಿಯೋ ಜಾಗ ಬಂತು. ಮೀನ್ ಹಿಡಿಯೋ ಜಾಗ ಬಂತು, ನೋಡ್ಬೋದು. ಅವ್ರು ಬಲೆನ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವೆಲ್ಲ ದೊಡ್ಡ ಬೋಟಲ್ಲಿ ಮೀನು ಹಾಕುದು ನೋಡಿರ್ತೀರಾ. ಅಲ್ಲಿ ಹೋಗ್ಬಿಡ್ತಾರೆ. ಎಲ್ಲಿ ಇಲ್ಲಿರುವನ ಇಲ್ಲಿ ಒಂದು ಬತ್ತ ಹೋಗಿ ಅಲ್ಲೇ ಬನ್ನಿ. ಇಲ್ಲಿ ಯಾರಾದ್ರು ಈಗ ಏನ್ ಮಾಡಿದ್ರೆ, ಈಗ ವಿಶೇಷವಾಗಿ ಒಂದು ನಾವು ನೋಡುವಾಗ ಮೀನಿಗೆ ಹೇಗೆ ಬಲೆ ಹಾಕ್ತಾರೆ ಅನ್ನುವಂಥದ್ದು, ಮೀನನ್ನು ಹೇಗೆ ಹಿಡಿತಾರೆ. ಸರ್, ಈ ಜಾಗದಲ್ಲಿ ಮೀನು ಇದೆ ಅಂತ ಈಗ? ಮೀನಿಲ್ಲ ಸರ್, ಆದರೆ ಒಂದು ಹೇಳಲಿಕ್ಕೆ ಆಗಲ್ಲ ಮೀನಿದೆ ಸರ್. ಹಾಕುದು 1-2 ಗಂಟೆ ಟ್ರಾವಲ್ ಮಾಡುವಾಗ ಗೊತ್ತಾಗ್ತದೆ ಮೀನು ಹೇಗೆ ಅಂತ. ಅಲ್ಲ, ಈಗ ಇಲ್ಲಿಂದ ಮೀನನ್ನ ಬಲೆ ಹಾಕೊಂಡು ಹೋಗ್ತಾ ಇರೋದು. ಸೊ ಈ ಭಾಗದಲ್ಲಿ ಮೀನೇನಿರುತ್ತೆ ಅದ್ರೊಳಗೆ ಬೀಳ್ತದೆ. ಇಲ್ಲಾದ್ರೆ ಮೀನಿಲ್ಲಾದ್ರೆ ಸ್ವಲ್ಪ ಪಟ್ಟಿಯಲ್ಲಿ ಹಾಕ್ತಾರೆ, ಹಾಗೆಲ್ಲ ಸರ್. ಇಲ್ಲಿ ಅಂತ ಮೀನಂತ ಇರುವುದಿಲ್ಲ, ಆದ್ರೆ ಹೇಳಲಿಕ್ಕೆ ಆಗಲ್ಲ ಸರ್. ಒಂದೊಂದು ಬಲೆಗೆ ಮಾರ್ಪಾಗೆ ಸಿಕ್ಕಿದ್ರೆ ಮೀನು ಆಗ್ತದೆ, ಹಾಗೆ ಹೇಳಲಿಕ್ಕೆ ಆಗಲ್ಲ. ಮೀನು ನಾವು ಇದು ಮಾಡ್ದಲ್ಲ ಸರ್, ಸಮುದ್ರದಲ್ಲಿ ತುಂಬ ಮೀನಿದೆ. ಆಚೀಚೆ ಹೋಗ್ತಾ ಇರ್ತದೆ ಮೀನು. ಒಮ್ಮೆ ಕರೆ ಹೋಗ್ತದೆ, ಬಟ್ಟೆ ಹೋಗ್ತದೆ, ನಾರ್ತ್ ಹೋಗ್ತದೆ, ವೆಸ್ಟ್ ಹೋಗ್ತದೆ. ಮೀನು ಎಲ್ಲಿಗೆ ಹೋಗ್ತದೆ ಸರ್? ಇಲ್ಲಿ ಜಾಸ್ತಿ ಸಿಗೋದು ಚಿಂಗ. ಇಟ್ಟು ಇಲ್ಲಿ ಹೇಳ್ತಾ ಇದ್ರ ಅಂತ